ಹೆಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ. ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಹಾಗೆ ಎಲ್ರಿಗೂ ಬಂದುಬಿಟ್ಟು ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರೂ ಮಕ್ಳಿಗೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ದೊಡ್ಡವರಿದ್ರು ಅವ್ರನ್ನ ಎಲ್ಲ ರಾಧಾಕೃಷ್ಣ ಥರ ರೆಡಿ ಮಾಡಿಬಿಟ್ಟು ನಾವು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಮಕ್ಕಳನ್ನ ರೆಡಿ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಯಾವ ರೀತಿ ಹೆಂಗೆಲ್ಲ ರೆಡಿ ಮಾಡ್ಕೋತೀನಿ, ಏನೇನು ತಂದಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಒಂದು ಸತಿ ಹೆಂಗೆ ರೆಡಿ ಮಾಡ್ತೀನಿ ಅಂತ ನೋಡ್ಕೊಂಡ್ಬಿಡಿ. ಸೊ ನೋಡಿ, ಇಲ್ಲಿ ನಾನು ಕೃಷ್ಣಗೆ ಬಂದುಬಿಟ್ಟು ದುಪ್ಪಟಾಸ್ ತಗೊಂಡಿದ್ದೀನಿ, ಅದರಲ್ಲೇ ಹಾಕೋಣ ಅಂತ. ಮತ್ತೆ ಬಂದುಬಿಟ್ಟು ಯಾವ್ಯಾವ ಜ್ಯುವೆಲರಿ ಬೇಕು, ಜಡೆ ಬೇಕಾ ಎಲ್ಲ ತಂದಿದ್ದೀನಿ ನೋಡಿ. ಅಂದರೆ ತಂದಿಲ್ಲ, ಮನೆಯಲ್ಲೇ ಇತ್ತು, ಸ್ವಲ್ಪ ಮಾತ್ರ ಪರ್ಚೇಸ್ ಮಾಡಿದ್ದೀವಿ ಅಷ್ಟೇ. ಮತ್ತು ರಾಧೆಗೆ ಬಂದುಬಿಟ್ಟು ಈ ಥರ ಒಂದು ಫ್ರಾಕ್ ತಗೊಂಡಿದ್ದೀನಿ, ಅದಕ್ಕೆ ಓಣಿ ಆಗಿಬಿಟ್ಟು ಗೋಪಿಕಾ ಥರ ಆಗಿಬಿಡ್ತೀನಿ ನೋಡಿ. ಬಳೆ ತುಂಬ ಚೆನ್ನಾಗಿದೆ. ಇದೆಲ್ಲ ಹಾಕಿ ಇವಾಗ ಎಲ್ಲ ರೆಡಿ ಮಾಡ್ತೀವಿ. ಒಂದು ಸತಿ ನೋಡಿ ಹೆಂಗಿದೆ ಅಂತ. ಫಸ್ಟ್ಗೆ ನಾನಿಲ್ಲಿ ಬಂದುಬಿಟ್ಟು ಬಟ್ಟೆನ ಯಾವ ಥರ ಡಿಸೈನ್ ಮಾಡಿ ಕಟ್ಕೋಬೇಕು ಅಂತ ಮಕ್ಕಳಿಗೆ ಕಟ್ಬಿಟ್ಟಿದ್ದೀನಿ ನೋಡಿ. ಫಸ್ಟ್ಗೆ ರಾಧಾಗೆ ಬಂದುಬಿಟ್ಟು ನನ್ನ ಹತ್ರ ಇದ್ದಿದ್ದು ಲೆಹಂಗದು ಓನೆ, ಅದು ಕಲರ್ ಮ್ಯಾಚಿಂಗ್ ಆಗುತ್ತೆ ಅಂತ ಎಲ್ಲೋದು ತಗೊಂಡು ಅದನ್ನ ಮುಂದೆಗೆ ಸೆರಗು ಹಾಕಿ ಆ ಕಡೆ ಈ ಕಡೆ 2 ಪಿನ್ ಇಟ್ಬಿಟ್ಟಿದ್ದೀನಿ. ಮತ್ತೆ ತಲೆ ಮೇಲೆಗೆ ಒಂದು ಸೆರಗನ್ನ ತಗೊಂಡು ಅದಕ್ಕೆ ಕಿವಿಗೆ ಹಾಕೋತೀವಲ್ವ ಜ್ಯುವೆಲರಿ ಅದು, ಮತ್ತೆ ತಲೆಗೆ ಒಂದು ಬಿಲ್ಲೆನ ಇಟ್ಬಿಟ್ಟು ಅದಕ್ಕೆ ಸೆಂಟರ್ಗೆ ಜ್ಯುವೆಲರಿನ ಇಟ್ಬಿಟ್ಟು ಅದಕ್ಕೆ ಒಂದು ಪಿನ್ ಹಾಕಿ ಮತ್ತೆ ಸೈಡ್ಸ್ನ ಬಟ್ಟೆಗೆ ಪಿನ್ ಮಾಡಿದ್ದೀನಿ. ಪಿನ್ ಮಾಡಿಬಿಟ್ಟು ಆದ್ಮೇಲೆ ಮುಖಕ್ಕೆಲ್ಲ ಕ್ರೀಮ್ ಎಲ್ಲ ಹಚ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಾ ಇದೀವಿ ನೋಡಿ. ಹಂಗೆ ಕೃಷ್ಣನು ನನ್ನ ತಂಗಿ ರೆಡಿ ಮಾಡ್ತಾ ಇದ್ದಾಳೆ, ನಾನು ಈ ಕಡೆ ಬಂದ್ಬಿಟ್ಟು ರಾಧಿಕಾನ ರೆಡಿ ಮಾಡ್ತಾ ಇದ್ದೀನಿ. ಹಂಗೆ ಫೇಸ್ಗೆ ಮೇಕಪ್ ಎಲ್ಲ ಮಾಡ್ತಾ ಇದೀವಿ. ಒಂಚೂರು ಲಿಪ್ಸ್ಟಿಕ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ನನ್ನ ಹತ್ರ ಮಕ್ಳಿಗೆ ಹಾಕೋಕೆ ಅಂತ ಜಡೆ ತಗೊಂಡಿದ್ದೆ, ಅದನ್ನೇ ಸೆಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಸೆಟ್ ಆಯ್ತು. ಯಾವುದು ಬೈ ಮಾಡಕ್ಕೆ ಹೋಗ್ಲಿಲ್ಲ, ಕೆಲವೊಂದು ಮಾತ್ರ ಬೈ ಮಾಡಿದ್ವಿ ಅಷ್ಟೇನೆ, ಮಿಕ್ಕಿದೆಲ್ಲ ಮನೆಯಲ್ಲೇ ಸೆಟ್ ಆಗೋಯ್ತು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಕೃಷ್ಣ ವೇಷಕ್ಕೆ ಬಂದು ನಾನು ಪ್ಯಾಂಟ್ಗೆ ಅಂತ ಸ್ಯಾರಿ, ಯೆಲ್ಲೋ ಕಲರ್ ಸ್ಯಾರಿ ಇತ್ತು, ಅದನ್ನ ತಗೊಂಡು ಎಲ್ಲ ಸುತ್ತಿ ಚೆನ್ನಾಗಿ ಹಾಕಿದೀವಿ, ಪಿನ್ಗಳೆಲ್ಲ ಇಟ್ಬಿಟ್ಟು ಸೇಫ್ಟಿ ಪಿನ್ಗಳು. ಮತ್ತೆ ಈ ಕಡೆ ನಾನು ಆ ಕಡೆ ಕೈಗೆ ಈ ಕಡೆ ಕೈಗೆ ಶೋಲ್ಡರ್ ಮೇಲೆ ಹಾಕಿದ್ದೀನಲ್ವಾ, ಅದು ಬಂದ್ಬಿಟ್ಟು ಓಣಿ, ಅದು ದುಪ್ಪಟ್ಟಾನೆ, ಅದನ್ನ ಆ ತರ ಮಡ್ಚಿಟ್ಬಿಟ್ಟು ಹಾಕಿದ್ದೀನಿ. ಮತ್ತೆ ಐಬ್ರೋಸ್ ಹತ್ರ ಚುಕ್ಕಿಗಳನ್ನ ಇಡ್ತಾ ಇದ್ದೀನಿ, ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಇಡ್ತಾ ಇದ್ದೀನಿ, ನೋಡ್ಬೋದು ನೀವು. ಅಷ್ಟು ಜೂಮ್ ಮಾಡಿ ತೆಗಿಲಿಕ್ಕೆ ಆಗ್ಲಿಲ್ಲ, ಚೂರ್ ಮಾತ್ರ ಜೂಮ್ ಮಾಡಿದೀನಿ ಅಷ್ಟೇನೆ. ಅಷ್ಟು ಮಾತ್ರ ಮಾಡಿ ಹಾಕಿದೀನಿ, ನೋಡ್ಬೋದು ಹೆಂಗೆಲ್ಲ ರೆಡಿ. ಇನ್ನು ಏನೇನ್ ಯಾವ ರೀತಿಯಲ್ಲಿ ತಯಾರು ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ಇನ್ನೊಂದ್ಸತಿ ರೆಡಿ ಮಾಡಿದಾಗ ನಾನು ಸೇಮ್ ಅದೇ ತರ ರೆಡಿ ಮಾಡಿರ್ತೀನಿ. ಕೃಷ್ಣ ರೆಡಿ ಆಗ್ಬಿಟ್ಟೆ ನೋಡಿ. ಫ್ಲೂಟ್ ನ ತಗೊಂಡು ಏನೇನು ಚೇಷ್ಟೆ ಮಾಡ್ತೇನೆ. ಕೃಷ್ಣ ವೇಷ ಹಾಕಿದ್ದಕ್ಕೆ ಕೃಷ್ಣ ಚೇಷ್ಟೆನೆ ಬಂದ್ಬಿಟ್ಟಿದೆ ನನ್ನ ದೊಡ್ಡ ಮಗಳಿಗೆ, ನೋಡ್ಬೋದು ಇಬ್ರು. ಸೊ ಫೈನಲಿ ಇಬ್ರು ರೆಡಿ ಆಗ್ಬಿಟ್ರು. ಇನ್ನ ಲಾಸ್ಟ್ಗೆ ಒಂದೇ ತಾಯಿ ಇದೆ, ಕೈಗೆ ಬಂದ್ಬಿಟ್ಟು ಮೆಹಂದಿ ಹಾಕ್ಬೇಕು. ಮೆಹಂದಿ ಫಸ್ಟೇ ಹಾಕಿರ್ಬೇಕು, ಆದ್ರೆ ನನ್ಗೆ ಮರ್ತ್ ಬಿಟ್ಟಿದೆ. ಸೊ ಇವಾಗ ಎಲ್ಲ ಹಾಕ್ಬೇಕು, ಎಲ್ಲ ಹಾಕ್ತೀನಿ. ಫಸ್ಟ್ಗೆ ಮೆಹಂದಿ ಹಾಕ್ದಿರ ಯಾವ ತರ ಇದ್ದಾರೆ ಅಂತ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ ನೋಡಿ.
ಸ್ಮೈಲ್ ಲಕ್ಕಿ, ಸ್ಮೈಲ್ 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 ಸ್ಮೈಲ್. ನಾ ಲಾಸ್ಟ್ಗೆ ಮೆಹಂದಿ ಆಗ್ಬಿಟ್ಟೆ. ಮೆಹಂದಿ ಅಂತಂದ್ರೆ ನಾನು ಕುಂಕುಮನ ರೆಡ್ ಕಲರ್ ಕುಂಕುಮ ಇತ್ತು, ಅದನ್ನ ಕಲ್ಸ್ಬಿಟ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಅದು ಅವ್ರ ಕೈಗೆ. ನೋಡಿ ಫೈನಲ್ ಲುಕ್ ಈ ತರ ಇದೆ. ಅವ್ರ ಕೈನ ನೋಡ್ಬೋದು ಒಂದ್ಸತಿ ಎಷ್ಟು ಕಲರ್ ಇದೆ ಅಂತ. ನೋಡಿ ಲಾಸ್ಟ್ಗೆ ಈ ತರ ಮಾಡಿದೀನಿ, ಎಷ್ಟು ಚೆನ್ನಾಗಿದೆ ಏನು ಅಂತ. ಮತ್ತೆ ಇದು ಕೊಡ್ತಾರಲ್ಲ ಮಡಿಕೆನ, ಅದು ನಾನು ಬಂದ್ಬಿಟ್ಟು ಮಡಿಕೆ ನನ್ಗೆ ಸಿಕ್ಕಿಲ್ಲ. ಅದಕ್ಕೆ ಒಂದು ಪಾತ್ರೆ ತಗೊಂಡ್ಬಿಟ್ಟು ರೆಡ್ ಕಲರ್ದು ಒಂದು ಬ್ಲೌಸ್ ಪೀಸ್ ಇತ್ತು, ಅದನ್ನ ಸುತ್ಬಿಟ್ಟು ಅದರಲ್ಲಿ ಕಾಟನ್ ಅನ್ನ ಇಟ್ಟಿದ್ದೀನಿ. ನೋಡಿ ಇಷ್ಟು ಮಾತ್ರ ರೆಡಿ ಮಾಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ ಬಂದ್ಬಿಟ್ಟು ರಾಧೆ 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 ಯಾಕೋ ಸ್ವಲ್ಪ ಡಲ್ ಆಗಿದ್ದಾರೆ. ಇದು ನಮ್ಮ ಕೃಷ್ಣ ಯಾವಾಗೂ ತುಂಟು ಕೃಷ್ಣನೇ, ತುಂಟುವಾಗೆ ಆಡ್ತಾ ಇದ್ದ ಬೆಳಗ್ಗೆಯಿಂದ. ನಮ್ಮ ರಾಧಾ ಯಾವಾಗಲೂ ಹಿಂಗೆ ಇರ್ಬೇಕಾ, ಸ್ವಲ್ಪ ನಗಬಾರ್ದ? ಸ್ಮೈಲ್. ಸೊ ಫ್ರೆಂಡ್ಸ್ ನಮ್ಮ ರಾಧಾಕೃಷ್ಣ ಹೆಂಗಿದ್ದಾರೆ ಅಂತ ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ಯಾರ್ಯಾರು ಫಸ್ಟ್ಗೆ ನೋಡ್ತಾ ಇದ್ದೀರೋ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Bye bye.